ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಾಮರಾಜನಗರದ ಹನೂರು ತಾಲೂಕಿನ ಶಾಗ್ಯ ದಟ್ಟ ಅರಣ್ಯ ಭಾಗಕ್ಕೆ ರಾತ್ರೋರಾತ್ರಿ ನುಗ್ಗಿದಂತಹ ಬೇಟೆಗಾರರನ್ನ ಅರಣ್ಯ ಸಿಬ್ಬಂದಿಗಳು ಹೊಡೆದು ಉರುಳಿಸಿದ್ರು ಅಂತ ಬಹಳ ಜನಕ್ಕೆ ಈಗಲೂ ಕೂಡ ಅನುಮಾನಗಳಿದಾವೆ. ನಿಜವಾಗ್ಲೂ ಕೂಡ ಅವರು ಬೇಟೆಗಾರರ ಅಥವಾ ಸಾಮಾನ್ಯ ಅಮಾಯಕ ಸ್ಥಳೀಯರ ಅಂತ. ಪೀಟರ್, ಆಂಥೋನಿ, ಕುಮಾರ್ ಈ ಮೂರು ಜನರನ್ನ ಅರಣ್ಯ ಸಿಬ್ಬಂದಿಗಳು ಎನ್ಕೌಂಟರ್ ಮಾಡಿ ಬಿಸಾಕಿದ್ದು. ಜೊತೆಗೆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈಗ ಮತ್ತೊಂದು ಪ್ರೆಸ್ ನೋಟ್ ಮುಖಾಂತರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಅಚ್ಚರಿ ಮತ್ತು ಆಘಾತಕಾರಿಯಾದಂಥ ವಿಷಯಗಳು ಕೂಡ ಇದ್ದಾವೆ. ಹಾಗಾದರೆ ಅವರು 4 ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಿದ್ದು ಏನು ಅಂತ. 34.5 kg ಮಾಂಸ ಈಗ ಪತ್ತೆಯಾಗಿರೋದು. ನಿಮಗೆ ದಿನೇಶ್ ಕುಮಾರ್ ಅವರು ಸಿಬ್ಬಂದಿಗಳು ಮತ್ತು ತನಿಖಾಧಿಕಾರಿಗಳೆಲ್ಲರೂ ಕೂಡ ಸ್ಥಳ ಮಹಜರು ಮಾಡಿದಾಗ ಅಲ್ಲಿ ಒಂದಿಷ್ಟು ಸಾಕ್ಷ್ಯ ಸಂಗ್ರಹವಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಬಿಗ್ ಅಪ್ಡೇಟನ್ನು ಅರಣ್ಯ ಸಿಬ್ಬಂದಿಗಳು ಕೊಡ್ತಾ ಇರೋದು. ಹಾಗಾಗಿ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ, ಮತ್ತೊಂದು ಆಯಾಮ ಕೂಡ ಸಿಗ್ತಾ ಇದೆ. ನಿಮಗೆ ಅರಣ್ಯ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ವನ್ಯಜೀವಿ ಸಂಪತ್ತು ಕೂಡ ಯಾರೂ ಕೂಡ ಮುಟ್ಟಬಾರ್ದು, ಅದಕ್ಕೆ ಕಠಿಣ ಕಾಯ್ದೆಗಳಿದ್ದಾವೆ. ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು ಕೂಡ ನಮ್ಮ ಸಂಪತ್ತು. ಹಾಗಾಗಿ ಅದನ್ನು ಯಾರೇ ಕೂಡ ಅತಿಕ್ರಮಿಸಿದ್ರು ಕೂಡ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಅಥವಾ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಮುಂದಾದರೂ ಕೂಡ ಅರಣ್ಯ ಇಲಾಖೆ ಅದಕ್ಕೆ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಬಹುದು. ಓಕೆ, ಆದರೆ ಅವರು ಕಾಲಿಗೆ ಗುಂಡೇಟನ್ನು ಕೊಡಬಹುದಿತ್ತು. ನೇರವಾಗಿ ಎದೆಗೆ ಹೊಡೆದಿದ್ದು ಯಾಕೆ, ತಲೆಗೆ ಹೊಡೆದಿದ್ದು ಯಾಕೆ ಅನ್ನೋ ಥರದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಅದಕ್ಕೆ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ವ್ಯಾಪಕವಾದಂಥ ಆಕ್ರೋಶ ಕೂಡ ಕೇಳಿಬಂತು. ಸ್ನೇಹಿತರೆ, ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳೇನೇನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈ 4 ಜನ ಬೇಟೆಗಾರರು, ಅದರಲ್ಲಿ ಒಬ್ಬ ಮಹಿಮಾ ದಾಸ್ ಅನ್ನೋ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಳ್ತಾನೆ. ಪೀಟರ್, ಆಂಥೋನಿ ಮತ್ತು ಕುಮಾರ್ ಈ 3 ಜನರು ಅರಣ್ಯ ಇಲಾಖೆಯ ದಾಳಿಗೆ ತುತ್ತಾಗಿ ಸಾವನ್ನಪ್ತಾರೆ. ಆ ಸ್ಥಳದಲ್ಲಿ 34.5 kg ಮಾಂಸ ಪತ್ತೆಯಾಗಿದೆ. 4 ಜೊತೆ ಹವಾಯಿ ಚಪ್ಪಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಕೋಲ್ಡ್ ಡ್ರಿಂಕ್ಸ್ ಕೂಡ ಪತ್ತೆಯಾಗಿದೆ. ಇದಿಷ್ಟು ಆ ಸ್ಥಳದಲ್ಲಿ ಸಿಕ್ಕಂತಹ ವಸ್ತುಗಳು ಅಂತ ಹೇಳಿ ಅರಣ್ಯ ಇಲಾಖೆ ಮತ್ತೊಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದೆ. ಸೊ ಇದರ ಆಯಾಮದಲ್ಲಿ ಈಗ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಯಾಕೆಂದರೆ ಅರಣ್ಯ ಇಲಾಖೆಯ ಸಚಿವರೇ ಒಂದು ಕನ್ಫರ್ಮೇಷನ್ ಮಾಡಿದ್ರು, ಇಲ್ಲ ಅವರು ನಿಜವಾಗ್ಲೂ ಕೂಡ ಬೇಟೆಗಾರರು ಅಂತ. ಇನ್ನೊಂದು ಕಡೆ ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಅವರಲ್ಲಿ ಬಂಡೆ ಮೇಲೆ ನಿದ್ರಿಸ್ತಾ ಇದ್ರು. ಹೆಚ್ಚಾಗಿ ಅಲ್ಲಿ ದನ ಕರುಗಳು ಏನಾದರೂ ಕಾಣೆ ಆದರೆ ಇದೇ ಹನೂರು ದಟ್ಟ ಅಡವಿಯೊಳಗೆ ತಪ್ಪಿಸ್ಕೊಂಡ್ಬಿಟ್ಟಿರ್ತವೆ, ಅವುಗಳನ್ನು ಹುಡುಕ್ಲಿಕ್ಕೆ ರಾತ್ರಿ ಹೋಗ್ತಾರೆ. ಅದೇ ಉದ್ದೇಶದಿಂದ ಇವರು ಕೂಡ ಹೋಗಿದ್ರು ಅಂತ ಹೇಳಿ ಒಂದಿಷ್ಟು ಜನ ಅಲ್ಲಿನ ಸ್ಥಳೀಯರು ಕೂಡ ವಾದ ಮಾಡಿದ್ರು. ಅದರ ಅರಣ್ಯ ಇಲಾಖೆ ಹೇಳ್ತಾ ಇರ್ತಕ್ಕಂಥ ಕಾರಣಗಳೇ ಬೇರೆ. ನಾವು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ದಾಳಿ ನಡೆಸಿದ್ವಿ, ಅವರು ಬೇಟೆಗಾರರು ಅನ್ನೋ ಕಾರಣಕ್ಕೆ, ಮತ್ತು ನಮ್ಮ ಮೇಲೆ ಅವರು ದಾಳಿ ಮಾಡಲಿಕ್ಕೆ ಮುಂದಾದರು, ಅದೇ ಕಾರಣಕ್ಕೆ ನಾವು ಈ ರೀತಿಯಾಗಿ ಮಾಡಿದ್ವಿ ಅಂತ. ನೋಡಿ, ಒಂದು ಕುತೂಹಲ ನಿಮಗೆಲ್ರಿಗೂ ಕೂಡ ಸಹಜವಾಗಿತ್ತಲ್ವ, ಅದಕ್ಕೆ ಸಂಬಂಧಪಟ್ಟಾಗ ಅವರು ಸಾಕ್ಷಿ ಸಮೇತವಾಗಿ ಕೊಡ್ತಾ ಇದ್ದಾರೆ. ಬಟ್ ಯಾವ ಪ್ರಾಣಿಯದ್ದು, ಅದು ಹುಲಿಯದ್ದಾಗಿರ್ಬೋದು, ಚಿರತೆಯದ್ದಾಗಿರ್ಬೋದು, ಸಾರ್ಗದಾಗಿರ್ಬೋದು, ಕಡವಾದಾಗಿರ್ಬೋದು, ಅಥವಾ ಜಿಂಕೆಯದ್ದೇ ಆಗಿರ್ಬೋದು, ಬಹಳ ಕುತೂಹಲ ಇರೋದು ಅದು ಯಾವ ಪ್ರಾಣಿಯದ್ದು ಅನ್ನೋದು ಈಗ ಟೆಸ್ಟಿಗೆ ಹೋಗಿರೋದು. ಅದು ಅಲ್ಲಿನ ಇಲಾಖೆಯ ವತಿಯಿಂದ ಅದು ಕೂಡ ಖಾತ್ರಿ ಆಗುತ್ತೆ. ಅದು ಯಾವ ಪ್ರಾಣಿಯ ಮಾಂಸ ಅನ್ನೋದು ಕೂಡ ಗೊತ್ತಾಗುತ್ತೆ ಕೆಲವೇ ದಿನಗಳಲ್ಲಿ. ಇದು ಸದ್ಯದ ಮಾಹಿತಿ. ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳಲೇಬೇಕು. ನಿಮಗೆ ಎಲ್ರಿಗೂ ಕೂಡ ಈಗ ಕುತೂಹಲ ಕಾಡ್ತಾ ಇರೋದು ಅದೇ. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡ ವ್ಯಕ್ತಿ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಆ ವ್ಯಕ್ತಿ ಕೊಡಬೇಕು. ಮಹಿಮಾ ದಾಸ್ ಅನ್ನೋ ವ್ಯಕ್ತಿ. ನಿಮಗೆ ತೋಮಿಯಾರ್ ಪಾಳ್ಯ ಗ್ರಾಮದ ಈ 4 ಜನರು, ಅದರಲ್ಲಿ ಈ ಒಬ್ಬ ವ್ಯಕ್ತಿ ಅವತ್ತು ಕಾಡಿನಲ್ಲಿ ಅರಣ್ಯ ಇಲಾಖೆ ದಾಳಿಯಿಂದ ತಪ್ಪಿಸ್ಕೊಳ್ತಾನೆ. ನೇರವಾಗಿ ಬಂದು ಅಲ್ಪ ಸ್ವಲ್ಪ ಪೆಟ್ಟುಗಳಾಗಿರುತ್ತೆ, ಗಾಯಗಳಾಗಿರುತ್ತೆ. ಬಂದು ಆತ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾನೆ. ಆದರೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿಯಾಗಿ ಡಿಸ್ಚಾರ್ಜ್ ಆಗಿ ಎಲ್ಲಿ ಹೋದ? ಈ ನಿಗೂಢ ನಡೆ ಯಾಕೆ? ಒಂದು ಸಚಿವರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿಯವರು ಕಾಣಿಸ್ತಾ ಇಲ್ಲ, ಇನ್ನೊಂದು ಕಡೆ ಇದೇ ಮಹಿಮಾ ದಾಸ್ ಕೂಡ ಕಾಣಿಸ್ತಾ ಇಲ್ಲ. ಹಾಗಾದರೆ ಇದರಲ್ಲಿ ಏನೋ ಕೇಸ್ನಲ್ಲಿ ಟ್ವಿಸ್ಟ್ ಇದೆ ಅಂತ. ನಿಮಗೆ ಒಂದು ಹಂತದಲ್ಲಿ ಈ ಕೇಸ್ನಲ್ಲಿ ಪರಿಹಾರ ಕೂಡ ಸಿಕ್ಕಿದೆ. ಇನ್ನೂ 5 ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅವ್ರ ಕುಟುಂಬಕ್ಕೆ ಏನಾದರೂ ಸರ್ಕಾರಿ ಉದ್ಯೋಗ ಕೊಡೋ ಭರವಸೆ ಕೂಡ ಇನ್ನೂ ನಡೀತಾ ಇದೆ. ಇನ್ನೊಂದು ತಾಂತ್ರಿಕವಾದಂಥ ಸಮಸ್ಯೆಗಳಿಂದ ಅರಣ್ಯ ಇಲಾಖೆ ಇಲ್ಲಿ ಪರಿಹಾರ ಕೊಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರು ಬೇಟೆಗಾರರು ಅನ್ನೋ ಮಾಹಿತಿ ಅವ್ರ ಕಡೆಯಿಂದ ಬಂದಿರೋದ್ರಿಂದ ಆ ಒಂದು ಕನ್ಫರ್ಮೇಷನ್ನ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು ಏನು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ.
ಇನ್ನು ಶಾಸಕ ಮಂಜುನಾಥ್ರವರು ಸ್ವತಃ ನನ್ನ ಕಡೆಯಿಂದ 10 ಲಕ್ಷ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸದ್ಯ ಈಗ ಅವರು ಹೋರಾಟ ಪ್ರತಿಭಟನೆ ಕೂಡ ನಿಲ್ಲಿಸಿದ್ದಾರೆ. ಈಗ ಶಾಸಕ ಮಂಜುನಾಥ್ರವರು ಆ ರೀತಿಯಾದಂಥ ಭರವಸೆಗಳನ್ನು ಕೊಡೋದ್ರಿಂದ ಕುಟುಂಬಕ್ಕೆ 15 ಲಕ್ಷ ಬಂದಂತಾಗಿದೆ. ಇನ್ನು ಉದ್ಯೋಗದ ಭರವಸೆ ಅಥವಾ ಅವರು ಹೇಳ್ತಾ ಇರ್ತಕ್ಕಂಥ 1 ಕೋಟಿ ಭರವಸೆ ಅದೇನು ಚರ್ಚೆ. ಆದರೆ ಈ ಪುಟ್ಟರಂಗ ಶೆಟ್ಟಿ ಎಲ್ಲಿ ಹೋದರು ಮತ್ತು ಮಹಿಮಾ ದಾಸ್ ಅವರು ಎಲ್ಲಿ ಹೋದರು ಅನ್ನೋದು ಮಾಧ್ಯಮಗಳಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಆತನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿದ್ದು ಯಾರು ಮತ್ತು ಅಲ್ಲಿಂದ ಆತನನ್ನು ಕರೆದುಕೊಂಡು ಹೋಗಿದ್ದು ಯಾರು? ಇದು ಈ ನಿಗೂಢ ನಡೆ, ಅಂದರೆ ಈ ನಿಗೂಢ ನಡೆಗಳೇ ಏನೋ ಒಂದು ರೀತಿಯಾಗಿ ಸರ್ಕಾರದ ವಿರುದ್ಧವಾಗಿ ಸರ್ಕಾರವೇ ಇಲ್ಲಿ ಷಡ್ಯಂತ್ರ ಮಾಡಿದೆ. ಅವರ ಆರೋಪಿಗಳನ್ನು ಮತ್ತು ಈ ಅಪರಾಧಿಗಳು ಅಂತ ಹೇಳ್ತಾ ಇರ್ತಕ್ಕಂಥ ಅರಣ್ಯ ಇಲಾಖೆ ಅವ್ರನ್ನ ಸೇವ್ ಮಾಡಲಿಕ್ಕೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಸೇವ್ ಮಾಡಲಿಕ್ಕೆ ಈ ರೀತಿಯಾದಂಥ ಏನೋ ಒಂದು ಕುತಂತ್ರವಾದಂಥ ನಡೆ ಮಾಡಿದೆ ಅನ್ನೋ ಥರದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಏಕೆಂದರೆ ಆಸ್ಪತ್ರೆಯಲ್ಲಿ ಮಹಿಮಾ ದಾಸ್ನನ್ನು ಅಡ್ಮಿಟ್ ಮಾಡೋದನ್ನ ಯಾರೋ ಏಕಾಏಕಿಯಾಗಿ ಡಿಸ್ಚಾರ್ಜ್ ಮಾಡಿಕೊಂಡು ಅವ್ನು ಮೈಂಡ್ ವಾಶ್ ಮಾಡಿ ಇದೇ ರೀತಿಯಾದಂಥ ಹೇಳಿಕೆಗಳು ಬರಬೇಕು ಅನ್ನೋ ಥರದಲ್ಲಿ ಚರ್ಚೆಗಳು. ಮತ್ತು ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳು, ಹಾಗಾದರೆ ಇವರು ಬೇಟೆಗಾರರು ಅಲ್ಲದೆ ಇದ್ದರೆ ಅರಣ್ಯ ಇಲಾಖೆ ತಂದಿಟ್ಟು ಇದನ್ನು ಕೇಸನ್ನ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನೋ ಥರದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ನೋಡಿ, ಈ ಕೇಸ್ನಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಇದ್ದಾವೆ. ಎಲ್ಲದನ್ನೂ ಕೂಡ ಏಕಾಏಕಿಯಾಗಿ ನಾವು ಅದೇ ರೀತಿಯಾಗಿ ಭಾವಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಅರಣ್ಯ ಇಲಾಖೆ ಸಂಪತ್ತಿದೆಯಲ್ಲ, ಅದು ಯಾರೂ ಕೂಡ ಮುಟ್ಟಬಾರ್ದು. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಮತ್ತು ಆ ಗಡಿ ಭಾಗ ಅರಣ್ಯ ಇಲಾಖೆಗೆ ಹೊಂದ್ಕೊಂಡಿರ್ತಕ್ಕಂಥ, ನೀವು ಮೀಸಲು ಅರಣ್ಯ ಇದೆಯಲ್ಲ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಆ ಥರದ ಪ್ರಯತ್ನಗಳಾದಾಗ ಮಾತ್ರ ಈ ಥರದ ಘಟನೆಗಳು ನಿಲ್ಲುತ್ತೆ ಅಂತ ನಾನು ಅಂದುಕೊಳ್ತೀನಿ. ಬಟ್ ಇದಕ್ಕಿಂತ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಹೇಳಬೇಕು ಅಂದರೆ, ನಾನು ಏನೇನು ಸಿಕ್ತು ಅಂತಲೂ ಕೂಡ ಹೇಳಿದೆ. 34.5 kg ಮಾಂಸ ಸಿಕ್ಕಿದೆ ಅಂತಲೂ ಕೂಡ ಹೇಳಿದೆ. ಬಟ್ ಏನೆಲ್ಲ ಹಾನಿ ಮಾಡಿದ್ದಾರೆ ಇವರು ಅಂತ ಅದ್ರ ಬಗ್ಗೆಯೂ ಕೂಡ ಈಗ FIR ಹಾಕಲಾಗಿದೆ. ಅಂದರೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ 7 ಕಳ್ಳೆಬೇಟೆ ಶಿಬಿರ, 9 ವಸತಿ ಗೃಹ, ಅವೆಲ್ಲ ಪೀಠೋಪಕರಣಗಳು ಮತ್ತು ಕಚೇರಿಯನ್ನು ಧ್ವಂಸ ಮಾಡಿರೋದು, ಜಖಮ್ ಮಾಡಿರೋದು, 4 ದ್ವಿಚಕ್ರ ವಾಹನಗಳನ್ನು ಜಖಮ್ ಮಾಡಿರೋದು, ಜೀಪನ್ನು ಹಾಳು ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಕೂಡ ನಡೆಸಲಾಗುತ್ತೆ ಅಂತಲೂ ಕೂಡ ಮಾಹಿತಿ ಕೊಟ್ಟಿದೆ. ಇದಿಷ್ಟು ಸದ್ಯದ ಮಾಹಿತಿ. ನೋಡೋಣ, ಈ ಕೇಸ್ಗೆ ಸಂಬಂಧಪಟ್ಟಾಗ ಏನಾದರೂ ಅಪ್ಡೇಟ್ಸ್ಗಳಾದರೆ ಖಂಡಿತವಾಗೂ ನಾನು ಮುಂದಿನ ವಿಡಿಯೋ ಸಮೇತವಾಗಿ ಬರ್ತೀನಿ. ಜೊತೆಗೆ ಈ ಯಾರ್ಯಾರು 3 ಮೃತಪಟ್ಟಿದ್ರಲ್ವ ಅವರ ಮಾಹಿತಿಗಳನ್ನು ನಾನು ಆರಂಭದಲ್ಲೇ ಹೇಳಬೇಕಾಗಿತ್ತು. ಆಂತೋಣಿ ಸ್ವಾಮಿ 55 ವರ್ಷ, ಪೀಟರ್ 46 ವರ್ಷ, ಕುಮಾರ್ 45 ವರ್ಷ. ಇವರಿಗೆ ಸಂಬಂಧಪಟ್ಟಾಗೆ ಈಗ ಸದ್ಯದ ಮಟ್ಟಿಗೆ ಪರಿಹಾರ ಘೋಷಣೆ ಆಗಿರ್ತಕ್ಕಂಥದ್ದು ಈ 3ವರೆಗೆ. ಇನ್ನು ಮಹಿಮಾ ದಾಸ್, ಆತನ ಆರೋಗ್ಯ ಸ್ಥಿತಿ ಹೇಗಿದೆ, ಏನು, ಅವನೇ ಆ ಕ್ಷಣದಲ್ಲಿ ಏನಾಯಿತು, ನಾವು ರಾತ್ರಿ ಯಾವ ಉದ್ದೇಶಕ್ಕೆ ಹೋಗಿದ್ವಿ, ಅದೆಲ್ಲವೂ ಕೂಡ ಖಚಿತವಾದಂಥ ಮಾಹಿತಿ ಬರಬೇಕು. ನೋಡೋಣ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.